ಗುರುಜಿ, ಈಗ ಸ್ವರವಾಣಿ ವಿಭಾಗ ಹಲವಾರು ಕರೆಗಳು ನಮ್ಮ ಕಚೇರಿಗೆ ಬಂದು ತಲುಪ್ತಾ ಇದೆ. ಕರೆಗಳನ್ನ ಸ್ವೀಕರಿಸ್ತಾ ಹೋಗೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಹೇಳಿಮ್ಮ? ನಾನ್ ರುಕ್ಮಿಣಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರುಕ್ಮಿಣಿ ಅವರೇ? ಮೈಸೂರಿಂದ. ಮೈಸೂರಿಂದ? ಹಾ. ಗುರುಜಿ ಅವರಿದ್ದಾರೆ ಅಮ್ಮ. ರುಕ್ಮಿಣಿ ಮಾತಾಡಿ. ಹೇಳಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಗಿದ್ದೀರಿ? ನೋಡಿ ಇಷ್ಟು ಮಟ್ಕಿದ್ದೀನಿ. ನಮ್ಗೆ ಕಣ್ಣ ಆಪರೇಷನ್ ಬಲ್ಗಣ್ಣಾಗಿತ್ತು. ಈಗ ಎಡಗಣ್ಣ ಆಪರೇಷನ್ ಆಗ್ಬೇಕಾಗಿದೆ. ಅದಕ್ಕೆ ಹಣದ ಅನುಕೂಲ ಆಗತ್ತಾ? ಅನುಕೂಲ ಆದ್ರೆ ನಾನು ಯಾವತ್ ಮಾಡಿಸ್ಕೋಬಹುದು? ಯೋಚನೆ ಮಾಡಬೇಡಿ, ಹಣದ ಅನುಕೂಲ ಆಗತ್ತೆ. ನಿಮ್ಮ ಕಣ್ಣ ಈಗ ಬಲಗಣ್ಣು ಮಾಡಿಸಿದ್ದೀರಾ ನೀವು? ಹೌದು, ಮಾಡ್ಸಿದೀವಿ. ಆದ್ರೆ ತೊಂದ್ರೆ ಅದರಿಂದ. ಯಾಕೆ, ಏನ್ ತೊಂದರೆ ಆಗ್ತಾ ಇದೆ? ತುಂಬಾ ಒಂಥರ ಕಣ್ಣ ಆಪರೇಷನ್ ಆದ್ಮೇಲೆ ನಂಗೆ ತುಂಬಾ ತೊಂದ್ರೆ ಆಯ್ತು. ಎಲ್ಲಾ ರೀತಿಲೂ ತೊಂದ್ರೆ ಆಯ್ತು. ಅದಕ್ಕೆ ಇವಾಗ ಬೇರೆ ಕಡೆ ನೋಡಿದೀನಿ. ಆದ್ರೆ ಅದಕ್ಕೆ ಹಣ ಬೇಕಾಗಿದೆ. ಅದಕ್ಕೆ ಹಣದ ಖರ್ಚು ಅನುಕೂಲ ಆಗತ್ತಾ? ಯಾವತ್ ಮಾಡಿಸ್ಕೋಬಹುದು ಅಂತ. ಅಮ್ಮ, ನಿಮ್ಮ ನಕ್ಷತ್ರ ಏನು ತಾಯಿ? ಶತಭಿಷ ನಕ್ಷತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ರಾಶಿಚಾರ ಪ್ರಕಾರ ಕುಂಭರಾಶಿಯವರಿಗೆ ಮನಸ್ಸು ಬಹಳ ಚಂಚಲತೆ ಇರುತ್ತೆ. ವ್ಯವಹಾರಿಕವಾಗಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಈಗ ಅಷ್ಟೊಂದು ಪ್ರಶಸ್ತವಾದಂತಹ ಸಮಯ ಇದಲ್ಲ. ಆದಾಗ್ಯೂ ಸಹಿತ ಇದು ಕಣ್ಣಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಹಿಂದೆ ನೀವು ಒಂದ್ಸತಿ ಕಣ್ಣು ಆಪರೇಷನ್ ಮಾಡಿಸಿದ್ದೀರಿ? ಹೌದು, ಮಾಡಿಸ್ಕೊಂಡಿದ್ದೀನಿ. ಎಷ್ಟು ತಿಂಗಳಾಯ್ತು ಮಾಡಿಸಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹೌದು. ಮತ್ತೆ 2 ವರ್ಷ ಆದ ನಂತರ ನೀವು ಈ ಕಣ್ಣು ಮಾಡ್ಸಕ್ ಬಂದಾಗ ಅದು ಸರಿಯಾಗಿ ಬ್ಯಾಲೆನ್ಸ್ ಆಗೋದಿಲ್ಲ. ಹಾಗಾಗಿ ಸಮಸ್ಯೆ ಆಗಿರುತ್ತೆ ಅಷ್ಟೇ. ಅದ್ರ ಬಗ್ಗೆ ಚಿಂತಿಸಬೇಡಿ. ಅತಿ ಶೀಘ್ರವಾಗಿ ಅನುಕೂಲ ಆಗತ್ತೆ. ಮುಂದಿನ ಒಳ್ಳೆ ದಿನಗಳು ನೋಡ್ಕೊಂಡು ಆದಷ್ಟು ಬೇಗ ಮಾಡ್ಕೊಳ್ಳಿ. ಒಳ್ಳೆ ದಿನ ಅಂದ್ರೆ ಯಾವತ್ತು ಹೇಳಿ? ಒಳ್ಳೆ ದಿನ ಅಂದ್ರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ತಾರಾಬಲ ಇರುವಂತ ದಿನ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಹೌದಾ? ಹೌದಮ್ಮ. ಗುರುಜಿ, ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಿಮ್ ಹೆಸರು ಹೇಳಿಮ್ಮ? ಅನಿತಾ. ಅನಿತಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಟ್ನೇಕಲ್ ಅಂತ. ಹಾ, ಅನಿತಾ ಅವರೇ, ಗುರುಜಿ ಇದಾರೆ, ಮಾತಾಡಿ. ಆಯ್ತು, ಕೊಡಿ. ಹಲೋ. ಹಲೋ, ಹೇಳಿಮ್ಮ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ ತಾಯಿ. ಗುರುಜಿ, ನನ್ನ ಹೆಸರು ಅನಿತಾ ಅಂತ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 22/7/1989. ಇದು ತುಲಾ ಲಗ್ನ ಗುರುಜಿ, ಕುಂಭ ರಾಶಿ. ಹೇಳಮ್ಮ. ಇದು ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಗುರುಜಿ. ನೀನು ಯಾವ ವಿಚಾರವಾಗಿ ತಿಳ್ಕೊಳ್ಬೇಕಾಗಿದೆ ಹೇಳಮ್ಮ. ಗುರುಜಿ, ನಮ್ಮ ಮಾವನ ಮಗ ಚನ್ನಬಸವ ಅಂತ ಹೇಳಿ, ಅವನ ಜೊತೆ ಮದುವೆ ಆದ್ರೂ ಚೆನ್ನಾಗಿರುತ್ತೆ, ಹೊರಗಡೆ ಮದುವೆ ಆದ್ರೂ ಚೆನ್ನಾಗಿರುತ್ತೆ ಅಂತ ಕೇಳ್ಬೇಕಿತ್ತು. ನಿಮ್ಮ ಮಾವನ ಮದುವೆ ಆಗ್ಬೇಕು ಅನ್ನೋ ಸಂಕಲ್ಪ ನಿಂದು? ನಮ್ಮ ಮಮ್ಮಿ ಅಣ್ಣನ ಮಗ ಗುರುಜಿ. ಅವನ್ ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿರ್ತಾನೆ, ಹೊರಗಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಮ್ಮ, ಆತರ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಇದು ಪರಿವಾರದಲ್ಲಿ ತಾಯಿ ಒಂದು ಪ್ರೀತಿ ವಿಶ್ವಾಸ, ತಾಯಿ ಅಪೇಕ್ಷೆ ಪಡ್ತಾ ಇರೋದಲ್ವಾ ಇದು? ನಿಮ್ಮ ತಾಯಿಯವರ ಆಸೆ ಇದು. ಹೌದಾ ಗುರುಜಿ? ಅದರಿಂದ ಖಂಡಿತ ಒಳ್ಳೇದಾಗುತ್ತೆ. ನಿನಗೂ ಇಷ್ಟ ಇದೆ ತಾನೆ? ಗುರುಜಿ, ಆದ್ರೆ ಅವರು ಆರ್ಥಿಕತೆಯಲ್ಲಿ ನಮ್ಮಷ್ಟು ಚೆನ್ನಾಗಿಲ್ಲ ಗುರುಜಿ. ಇದು ಎಕ್ಸ್ಚೇಂಜಿಂಗ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಗುರುಜಿ. ನಮ್ಮ ಮನೆಯವರು ಅಷ್ಟು ಚೆನ್ನಾಗಿಲ್ಲ. ಅದಕ್ಕೆ ನಮ್ಮ ಪಪ್ಪ ಮಮ್ಮಿಗೆ ಸ್ವಲ್ಪ ಇದನ್ನಿಸ್ತಿದೆ ಗುರುಜಿ. ನಾನೊಂದು ಮಾತು ಹೇಳಮ್ಮ. ಮದುವೆ ಅಂತಕ್ಕಂಥದ್ದು ನಿನ್ನ ನಿರ್ಣಯ. ಅದು ನೀನು ಮದುವೆಗೆ ಇಂಥವ್ರನ್ನ ಮದುವೆ ಆದ್ರೆ ಸರಿ ಇರ್ತೀನಿ ಇಲ್ಲ ಅಂತ ಹೇಳಿದಾಗ ನಾನು ಹೇಳುವಂಥದ್ದು ಒಂದು ಪ್ರಶ್ನೆ ಇರುತ್ತೆ, ಒಂದು ಉತ್ತರ ಇರುತ್ತೆ. ಅದಕ್ಕೂ ಮುಂಚಿತವಾಗಿ ಫಸ್ಟ್ ನಿನ್ನ ಕಡೆಯಿಂದ ನನಗೆ 60-70% ಅಂದ್ರೆ 70% ನೀನು ಕನ್ಫರ್ಮೇಶನ್ ಹೇಳಬೇಕು. ಆಗ ನಾನು ಅದರ ಮೇಲೆ ತೂಕವಾಗಿ ನಿರ್ಣಯ ನಾನು ತಿಳಿಸ್ಲಿಕ್ಕಾಗತ್ತೆ. ಆದ್ರೆ ಇಲ್ಲಿ ಆರ್ಥಿಕ ಪರಿಸ್ಥಿತಿಗಾಗಿ ಮಾತ್ರ ನೀವು ಆಲೋಚನೆ ಮಾಡೋದಾದ್ರೆ ನೀವು ಅದನ್ನ ಕೈ ಬಿಡ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಹೇಳ್ಬೋದು. ಆದ್ರೆ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ನಿಮ್ಮಿಬ್ಬರ ದಾಂಪತ್ಯ ಸುಖ ಸಂತೋಷ ಇಡೋದಿಲ್ಲ. ನಿನ್ನನ್ನು ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರನ್ನ ನೀನು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಹಣಕಾಸು ಮತ್ತೆ ನಮಗೆ ಬರ್ತಕ್ಕಂಥ ಸವಲತ್ತುಗಳು ಎಲ್ಲ ಕ್ಷಣ ಮಾತ್ರ. ಆದ್ರೆ ತುಂಬಿದಂತಹ ಪ್ರೀತಿ ವಿಶ್ವಾಸ ನೀವು ಒಬ್ಬರೊಬ್ರು ನಗನಗ್ತಾ ಇರ್ತಿರಲ್ಲ, ಅದು ಜೀವನ ಪೂರ್ತಿ ಇರ್ತಕ್ಕಂಥದ್ದು. ಇರೋದ್ರಲ್ಲಿ ನಿಮ್ಮ ಫ್ಯಾಮಿಲಿನ ಸ್ವಲ್ಪ ಭಯ ಭಕ್ತಿಯಿಂದ ನೋಡುವಂತ ಮನುಷ್ಯ ಆತ. ಸ್ವಲ್ಪ ಭಯ ಬೀಳ್ತಾನೆ. ನಿಮ್ಮ ಅಪ್ಪ ಅಮ್ಮ ನೋಡ್ರೆ ಸ್ವಲ್ಪ ಭಯ ಇದೆ, ಜೊತೆಗೆ ನಿನ್ನ ನೋಡ್ರೆ ಒಂಥರ ಹೆದರ್ತಾನೆ. ಅಂತ ಒಂದು ಒಳ್ಳೆ ಮನಸ್ಥಿತಿ ಇದೆ ಆತಂದು. ನೀನು ಯೋಚನೆ ಮಾಡ್ಬೇಡ. ನೀನೀಗ ಫೋನ್ ಮಾಡಿರೋ ಸಮಯ ಲಗ್ನಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ನೀನು ಆ ಹುಡುಗರ ಮದುವೆ ಆದ್ರೂ ನೀನು ದೋಷ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿರ್ತೀರಾ ನೀವು. ಗುರುಜಿ, ನಮ್ಮ ಮುಂದೆ ಎಲ್ಲ ಚೆನ್ನಾಗಾಗ್ಬೋದಾ ಗುರುಜಿ ಅಂತ? ತುಂಬಾ ಚೆನ್ನಾಗಿರ್ತೀಯ, ನೀನು ಯೋಚನೆ ಮಾಡೋಂಗಿಲ್ಲ. ಬಹಳ ಅದೃಷ್ಟವಂತ ಇದೆಯಾ ನೀನು, ಯೋಚನೆ ಮಾಡಬೇಡ, ಭವಿಷ್ಯತ್ತು ಚೆನ್ನಾಗಿದೆ. ಸ್ವರವಾಣಿ ವಿಭಾಗಕ್ಕೆ ಕರೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು. ಗುರುಜಿ,
ಸಂಚಿಕೆಯ ಆರಂಭದಲ್ಲಿ ಸಂತಾನ ಪ್ರಾಪ್ತಿಗೆ ಯಾವುದು ಒಂದು ಸುಲಭ ಮಾರ್ಗೋಪಾಯಗಳಿದೆಯೋ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ರಿ. ಈ ಒಂದು ಮಾಹಿತಿ ಕೂಡ ಬಹಳ ವಿಶೇಷವಾಗೇ ಇತ್ತು. ಹಾಗೆ ಸಂಚಿಕೆಯ ಅಂತ್ಯದಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತೀರಾ? ಅಂದ್ರೆ ಪ್ರಾರಂಭದಲ್ಲಿ ನಾನು ತಿಳಿಸಿದ ಮಟ್ಟಿಗೆ ಗರ್ಭ ನಿಲ್ಲಲಿಕ್ಕೆ ನಾನು ತಿಳಿಸಿರ್ತಕ್ಕಂಥದ್ದು ಸಾಕಷ್ಟು ವೈದ್ಯಶಾಸ್ತ್ರ ಮತ್ತೆ ತಂತ್ರ ಭಾಗದಲ್ಲಿ ಏನಿದೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಈ ದೋಷ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ 3 ತಿಂಗಳು 4 ತಿಂಗಳು 5 ತಿಂಗಳು ಈ ಥರ ಗರ್ಭ ನಿಂತು ಹೋಗುವಂಥ ವಿಚಾರಗಳಿಗೆ ಇದು ಸಾಕಷ್ಟು ಇರೋದ್ರಿಂದ, ಹೊತ್ತು ಆಗ್ತಾ ಇರೋದ್ರಿಂದ ಇದನ್ನು ನಾನು ಮುಂದಿನ ವಾರ ಮತ್ತಷ್ಟು ವಿಶೇಷವಾದಂಥ ರೀತಿ ಇದ್ರ ಮಾಹಿತಿಗಳನ್ನು ನಿಮಗೆ ಹೊತ್ತು ತರ್ತೇನೆ. ಖಂಡಿತ ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಚಿಕೆಯ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಒಳ್ಳೆಯ ಒಂದು ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ಧರ್ಮದರ್ಪಣದ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.